ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ವೀಕ್ಷಕರೇ. ಎಜುಕೇಷನ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ. ಯಾಕಂದರೆ ಕ್ರೂಷಿಯಲ್ ಟೈಮ್ ಇವಾಗ. ತುಂಬ ಜನ ಎಕ್ಸಾಮ್ಸ್ ಬರಿತಾ ಇರ್ತಾರೆ, ಒಂದು ಕ್ರೂಷಿಯಲ್ ಟರ್ನ್ ತೊಗೊಳ್ತಾ ಇರ್ತಾರೆ. ಒಂದು ಸ್ವಿಚ್ ವರ್ಡ್ಸ್ ಅಂತ ಇದೆ, ತುಂಬಾ ಸ್ವಿಚ್ ವರ್ಡ್ಸ್ ಅಂತ ಕರೀತಾರೆ. ಅದಕ್ಕೆ ಸ್ವಿಚ್ ವರ್ಡ್ಸ್ ವಿಲ್ ವರ್ಕ್ ಆನ್ ಅವರ್ ಸಬ್ಕಾನ್ಷಿಯಸ್ ಮೈಂಡ್. ಒಂದು ಫುಲ್ ಸ್ಕೇಪ್ ವೈಟ್ ಪೇಪರ್ ತಗೊಳ್ಳಿ. ಫುಲ್ ಸ್ಕೇಪ್ ಅಂದರೆ A4. ಫುಲ್ ಸ್ಕೇಪ್ ಅನ್ನೋದು A4 ಅಂತ ಕರೀತಾರೆ. A4 ಸೈಜ್. ಹಾರಿಜಾಂಟಲ್ ಆಗಿ ಒಂದು ದೊಡ್ಡದಾಗಿ 360 ಡಿಗ್ರಿ ಒಂದು ಸರ್ಕಲ್ ಯೆಲ್ಲೋ ಕಲರ್ ಸ್ಕೆಚ್ ಪೆನ್ ಯೂಸ್ ಮಾಡ್ಬೋದು, ಅಥವಾ ಯೆಲ್ಲೋ ಕಲರ್ ಪೇಂಟ್ ಯೂಸ್ ಮಾಡ್ಬೋದು. ಯೆಲ್ಲೋ ಕಲರ್ ಸರ್ಕಲ್, ಆ ಯೆಲ್ಲೋ ಕಲರ್ ಸರ್ಕಲ್ನ ಕ್ಲೀನಾಗಿ ಬರಿಬೋದು. ಯಾವುದೇ ಟೈಮಲ್ಲಿ ಬರಿಬೋದು. ಇವತ್ತು ಬರಿಬೋದು, ನಾಳೆ ಬರಿಬೋದು, ಯಾವಾಗಲಾದ್ರು ಬರಿಬೋದು. ಇದಕ್ಕೇನು ಟೈಮು ಮುಹೂರ್ತ ಅನ್ನೋದು ಏನೂ ಇಲ್ಲ. ಎಜುಕೇಷನಲ್ಲಿ ಎನ್ಹ್ಯಾನ್ಸ್ ಆಗೋಕ್ಕೆ ಒಂದು 5 to 10% ಇಂಕ್ರಿಮೆಂಟ್ ಬರೋಕ್ಕೆ ಒಂದು ಸ್ವಿಚ್ ವರ್ಡ್ಸ್ ಅಂತ ಕರಿತೀವಿ. ಇದಕ್ಕೆ ದಿಸ್ ಇಸ್ ನೋನ್ ಎ ಸ್ವಿಚ್ ವರ್ಡ್ಸ್. ನಮ್ಮ ಮೈಂಡ್ನ ಸ್ವಿಚ್ ಮಾಡೋದು, ಸ್ವಿಚ್ ಆನ್ ಸ್ವಿಚ್ ಆಫ್, ಆ ಥರ ಮೈಂಡಲ್ಲಿ ಸ್ವಿಚ್ ಆನ್ ಸ್ವಿಚ್ ಆಫ್ ಥರ ಸ್ವಿಚ್ ವರ್ಡ್ಸ್ ಅಂತ ಕರೀತಾರೆ ಅದಕ್ಕೆ. ಆ ಫುಲ್ ಸ್ಕೇಪಲ್ಲಿ ಒಂಥರ ರೆಕ್ಟ್ಯಾಂಗಲಲ್ಲಿ ಇಟ್ಕೋಬೇಕು. ರೆಕ್ಟ್ಯಾಂಗಲ್ ಇಟ್ಕೊಂಡು ಆಮೇಲೆ ಒಂದು ದೊಡ್ಡ ಸರ್ಕಲ್ ಹಾಕಬೇಕು. ದೊಡ್ಡ ಸರ್ಕಲ್ ಹಾಕಬೇಕಾದ್ರೆ ಅದು ಯೆಲ್ಲೋ ಕಲರಲ್ಲಿ ಇರಬೇಕು, ಬೇರೆ ಯಾವುದೂ ಯೂಸ್ ಮಾಡ್ಬಾರ್ದು. ಯೆಲ್ಲೋ ಕಲರ್ ಒಂದು ಲೈಟಾಗಿ ಒಂದು ಬ್ಲ್ಯಾಕ್ ಕಲರಲ್ಲಿ ಒಂದು ಕಾಂಪಾಸಲ್ಲಿ ಮಾಡ್ಕೊಳ್ಳಿ. ಅದಾದ ನಂತರ ಅದಕ್ಕೆ ಮೇಲೆ ಕ್ಲೀನಾಗಿ ಯೆಲ್ಲೋ ಹಾಕಿ, ಆಮೇಲೆ ಅದರೊಳಗಡೆ ಎಲ್ಲ ಸಾಧ್ಯವಾದರೆ ನೀವು ಆ ಸ್ಕೆಚ್ ಪೆನ್ನಲ್ಲೇ ಯೆಲ್ಲೋ ಕಲರಿಂಗ್ ಬರಬೇಕು. ಎಲ್ಲ ಫುಲ್ಲು ಆ ಸರ್ಕಲ್ ಫುಲ್ ಯೆಲ್ಲೋ ಕಲರಿಂಗ್ ಬರಬೇಕು. ಯೆಲ್ಲೋ ಕಲರ್ ನೀಟಾಗಿ ಮಾಡಬೇಕು, ಡ್ರಾಯಿಂಗ್ ಮಾಡ್ದಂಗೆ. ಅದರ ಮೇಲ್ಭಾಗದಲ್ಲಿ ಒಂದು ವರ್ಡ್ ಬರೀಬೇಕು, ಜೀನಿಯಸ್ ಅಂತ ಬರಬೇಕು. ಜೀನಿಯಸ್, GENIUS, ಜೀನಿಯಸ್ ಅಂತ ಬರೆದಾದ್ಮೇಲೆ ಕೆಳಗಡೆ ಟಾಸ್ಕ್ ಕಂಪ್ಲೀಟೆಡ್. ಇದನ್ನ ರೆಡ್ ಪೆನ್ನಲ್ಲಿ ಬರೀಬೇಕು. ಜೀನಿಯಸ್, ಟಾರ್ಗೆಟ್ ಕಂಪ್ಲೀಟೆಡ್. ಆ ಸರ್ಕಲ್ ಆಚೆ ಕೆಳಗಡೆ ಯಾರ್ಗ್ ಮಾಡಿದಿರೋ ಅವ್ರ ಹೆಸರು ಬೋಲ್ಡ್ ಲೆಟರ್ಲಿ ಬರೀಬೇಕು. ಬೋಲ್ಡ್ ಲೆಟರ್ಲಿ ವಿತ್ ಇನ್ಷಿಯಲ್ ಆರ್ ವಿತೌಟ್ ಇನ್ಷಿಯಲ್, ನಾಟ್ ಎ ಇಶ್ಯೂ. ಬೋಲ್ಡ್ ಲೆಟರ್ಲಿ ಸರ್ಕಲ್ ಆಚೆದಲ್ಲಿ ಅವ್ರ ಹೆಸರು ಬರೀಬೇಕು. ಸರ್ಕಲ್ ಒಳಗಡೆ ಯೆಲ್ಲೋ ಕಲರ್ ಸರ್ಕಲ್ ಹಾಕಿ, ಯೆಲ್ಲೋ ಕಲರ್ ಸ್ವಲ್ಪ ಕಲರ್ ಪೇಂಟ್ ಹೊಡೀರಿ, ಸ್ವಲ್ಪ ಡ್ರೈ ಮಾಡಕ್ಕೆ ಬಿಡಿ. ಏನಾದ್ರು ಪೇಂಟ್ ಹೊಡೆದಿದ್ರೆ ಅದಾದಮೇಲೆ ರೆಡ್ಡಲ್ಲಿ ಜೀನಿಯಸ್, ಟಾರ್ಗೆಟ್ ರೀಚ್ಡ್ ಆರ್ ಟಾರ್ಗೆಟ್ ಅಚೀವ್ಡ್, ಎರಡು ಒಂದೇನೆ, ನಥಿಂಗ್ ಟು ವರಿ. ಟಾರ್ಗೆಟ್ ರೀಚ್ಡ್ ಅಂತಲೂ ಹಾಕೋಬೋದು, ಟಾರ್ಗೆಟ್ ಅಚೀವ್ಡ್ ಅಂತಲೂ ಹಾಕೋಬೋದು. ಅದರ ಆಪೋಸಿಟ್ ಇರ್ತಕ್ಕಂಥದ್ರಲ್ಲಿ ಕೆಳಗಡೆ ಬಾಟಮ್, ರೈಟ್ ಹ್ಯಾಂಡ್ ಬಾಟಮಲ್ಲಿ ನಾವು ಸೈನ್ ಮಾಡ್ತೀವಿ. ರೈಟ್ ಹ್ಯಾಂಡ್ ಬಾಟಮಲ್ಲಿ ಹೆಸರನ್ನ ಯಾವ್ದಾದ್ರು ಕಲರ್ ಪೆನ್ನಲ್ಲಿ ಬರಿಬೋದು. ಬೋಲ್ಡ್ ಲೆಟರ್ಲಿ ಬರಿಬೇಕು. ಬೋಲ್ಡ್ ಕ್ಯಾಪಿಟಲ್ ಲೆಟರ್ ಇಟ್ಕೊಳ್ಳಿ. ಬೋಲ್ಡ್ಗಿನ ಹೆಚ್ಚಾಗಿ ಕ್ಯಾಪಿಟಲ್ ಲೆಟರ್ಲಿ ಬರಿಬೇಕು. ಇದನ್ನು ಮಾಡಿ ನಿಮ್ಮ ಸ್ಟಡಿ ಟೇಬಲ್ ಅಲ್ಲಿ ಇಟ್ಕೊಳ್ತಕ್ಕಂಥದ್ದು. ಅವಾಗ ಅದನ್ನು ನೋಡಬೇಕು. ಅವಾಗ ಅದನ್ನು ನೋಡಿದ್ರೆ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ವಿಲ್ ಆಲ್ವೇಸ್ ಬಿ ಟೆಲಿಂಗ್ ಆಲ್ರೆಡಿ ಐ ಒನ್. ಯಾವಾಗ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾವು ಆಲ್ರೆಡಿ ಒನ್ ಅಂತ ನಾವು ತಗೊಳ್ತೀವೋ, ವಿ ಆರ್ ಒನ್ ಆಲ್ರೆಡಿ. ಸಬ್ಕಾನ್ಷಿಯಸ್ ಅಲ್ಲಿ ಇರ್ತಕ್ಕಂಥ ಪವರು ನಮ್ಮ ಋಷಿಗಳು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಧ್ಯಾನ ಕೂತ್ಕೊಳ್ಳೋದು ಅಂತ ಹೇಳ್ತಕ್ಕಂಥದ್ದು ಅದನ್ನೇ, ಸಬ್ಕಾನ್ಷಿಯಸ್ನ ಡೆವಲಪ್ ಮಾಡೋಕ್ಕೆ. ಸ್ವಿಚ್ ವರ್ಡ್ಸ್ ಆಗಲಿ, ಅಫರ್ಮೇಷನ್ಸ್ ಆಗಲಿ, ಎಲ್ಲ ಕೂಡ ನಮ್ಮ ಋಷಿಮುನಿಗೆ ಕೊಟ್ಟಿರ್ತಕ್ಕಂಥ ಮಂತ್ರ. ಹಿಂದಿನ ಕಾಲದಲ್ಲಿ ಮಂತ್ರ ಹೇಳ್ಕೊಳ್ಳಿ ಅಂತ ದೊಡ್ಡವರೆಲ್ಲ ಬಡ್ಕೋತಾರೆ ಮಕ್ಕಳಿಗೆ. ಮಂತ್ರ ಹೇಳಲ್ಲ, ಯಾಕಂದ್ರೆ ಮಂತ್ರ ಹ್ಯಾಸ್ ಗಾಟ್ ದಿ ಅಫರ್ಮೇಷನ್ಸ್. ಆ ಮಂತ್ರದ ಮೀನಿಂಗ್ ಇರುತ್ತೆ. ದೇವ್ರ ಮಂತ್ರ ಹೇಳ್ಕೊಳ್ಳಲ್ಲ, ಏನು ಮಾಡ್ಕೊಳ್ಳಲ್ಲ. ಕಂಪ್ಲೇಂಟ್ ತುಂಬಾ ಜನ ಮಾಡ್ತಾರೆ. ಏನು ಕಂಪ್ಲೇಂಟ್ ಮಾಡ್ತಾರೆ ಅಂತಂದ್ರೆ ಅದರ ಒಂದು ಸಾರಾಂಶ ನಾವು ಹೇಳ್ತಾ ಇಲ್ಲ. ಮಂತ್ರ ಹೇಳ್ಕೊ ಅಷ್ಟೇ. ಅದೇನ್ ಮಾಡುತ್ತೆ? ಇಟ್ ವರ್ಕ್ಸ್ ಆನ್ ಅವರ್ ಮೈಂಡ್ ಸ್ಟ್ರಾಂಗ್ ಆದಾಗ ನಮ್ಮ ಅಚೀವ್ಮೆಂಟ್ ಸುಲಭವಾಗುತ್ತೆ, ನಮ್ಮ ಥಾಟ್ ಅಲ್ಲಿ ಕ್ಲಾರಿಟಿ ಬರುತ್ತೆ. ಸೊ ಓಕೆ, ಒಳ್ಳೆದಾಗ್ಲಿ.